6 ಮಂದಿ ಅಧಿಕಾರಿಗಳು ರಾತ್ರೋರಾತ್ರಿ ಜೈಲಿಗೆ. ಕಂದಾಯ ಇಲಾಖೆ ಬೆಚ್ಚಿ ಬೀಳಿಸೋ ಸುದ್ದಿ ಇದು. ಕಂದಾಯ ಇಲಾಖೆಯ 6 ಮಂದಿ ಅಧಿಕಾರಿಗಳು ಅರೆಸ್ಟ್ ಆಗಿದ್ದಾರೆ. ಬೆಂಗಳೂರಲ್ಲಿ ಬೃಹತ್ ಭೂ ಹಗರಣ ಬೆಳಕಿಗೆ ಬಂದಿದೆ. ಚುಂಚನಗಿರಿ ಮಠದ ಭೂಮಿಗೆ ಫೋರ್ಜರಿ ದಾಖಲೆಯನ್ನ ಸೃಷ್ಟಿ ಮಾಡಿದಂಥ ಒಂದು ಆರೋಪ ಇದೀಗ ಕೇಳಿಬಂದಿದ್ದು. ಈ ಪ್ರಕರಣದಲ್ಲಿ ಜಮೀನನ್ನು ಕಬ್ಜಾ ಮಾಡೋದಕ್ಕೆ ಮುಂದಾಗಿದ್ದಂಥ ಸರ್ಕಾರಿ ನೌಕರರು ಚುಂಚನಗಿರಿ ಮಠದ ಭೂಮಿಗೆ ಫೋರ್ಜರಿ ದಾಖಲೆಯನ್ನು ಸೃಷ್ಟಿ ಮಾಡಿ ಆ ಜಮೀನನ್ನ ಕಬ್ಜಾ ಮಾಡೋದಕ್ಕೆ ಸರ್ಕಾರಿ ನೌಕರರು ಮುಂದಾಗಿದ್ದರು. ಕೆಂಗೇರಿಯ ಡೆಪ್ಯೂಟಿ ತಹಶೀಲ್ದಾರ್ ರವಿ, ರಾಮೋಹಳ್ಳಿ ರೆವಿನ್ಯೂ ಇನ್ಸ್ಪೆಕ್ಟರ್ ಅರುಣ್, ಇನ್ನು ರಾಮೋಹಳ್ಳಿ ವಿಐ ಸತೀಶ್ ಬಂಧಿತರಾಗಿದ್ದಾರೆ. ಇನ್ನು ಬೇಗೂರು ಡೆಪ್ಯೂಟಿ ತಹಶೀಲ್ದಾರ್ ದೀಪಕ್, ಹಾಗೆಯೇ ಬೇಗೂರು ರೆವಿನ್ಯೂ ಇನ್ಸ್ಪೆಕ್ಟರ್ ಕಿರಣ್, ಬೇಗೂರು ವಿಲೇಜ್ ಅಕೌಂಟೆಂಟ್ ಶಿವಪ್ರಸಾದ್ ಕೂಡ ಬಂಧಿತರಾಗಿದ್ದಾರೆ. ಬೇಗೂರು ವಿಲೇಜ್ ಅಕೌಂಟೆಂಟ್ ಶಿವಪ್ರಸಾದ್ ಕೂಡ ಬಂಧಿತರಾಗಿದ್ದು, ಕಂಬಿಪುರದ ಬಳಿ ಬೋಗಸ್ ದಾಖಲೆಯನ್ನ ಸೃಷ್ಟಿ ಮಾಡಿ ಸರ್ಕಾರಿ ಭೂಮಿಗೆ ಕನ್ನ ಹಾಕ್ಲಿಕ್ಕೆ ಹೊರಟಿದ್ರು. ರಿಯಲ್ ಎಸ್ಟೇಟ್ ಖದೀಮರ ಜೊತೆ ಸೇರಿ ಭೂ ಹಗರಣಕ್ಕೆ ಮುಂದಾಗಿದ್ರು. 6 ಮಂದಿ ಕಂದಾಯ ಅಧಿಕಾರಿಗಳು ಜೈಲಿಗೆ ಹೋಗಿದ್ದಾರೆ. ರಾತ್ರೋರಾತ್ರಿ ಜೈಲಿಗೆ ಹೋಗಿದ್ದಾರೆ. ಅಷ್ಟಕ್ಕೂ ಏನಿದು ಘಟನೆ ಅಂದ್ರೆ ನೋಡಿ, ನಾವು ಗಮನಿಸ್ತಾ ಹೋದ್ರೆ ರಿಯಲ್ ಎಸ್ಟೇಟ್ ಖದೀಮರ ಜೊತೆ ಸೇರಿ ಭೂ ಹಗರಣಕ್ಕೆ ಮುಂದಾಗಿದ್ದಂತಹ ಒಂದು ಪ್ರಕರಣ ಇದು. ಬೃಹತ್ ಭೂ ಹಗರಣ ಬೆಳಕಿಗೆ ಬಂದಿರುವಂಥದ್ದು. ಚುಂಚನಗಿರಿ ಮಠದ ಭೂಮಿಗೆ ಫೋರ್ಜರಿ ಮಾಡಲಿಕ್ಕೆ ಮುಂದಾಗಿದ್ರು. ಬೆಂಗಳೂರಿನಲ್ಲಿ ಕಂದಾಯ ಇಲಾಖೆಯ ಉನ್ನತ ಅಧಿಕಾರಿಗಳು ಶಾಮೀಲಾಗಿ ಕೋಟಿಗೂ ಅಧಿಕ ಮೌಲ್ಯದ ಸರ್ಕಾರಿ ಭೂಮಿಯನ್ನ ನಕಲಿ ದಾಖಲೆಗಳ ಮೂಲಕ ಖಾಸಗಿ ವ್ಯಕ್ತಿಗಳಿಗೆ ಪರಭಾರೆ ಮಾಡಿರುವಂತಹ ಭೂ ಹಗರಣ ಇದು. ಪ್ರಮುಖವಾಗಿ ಈ ಒಂದು ಪ್ರಕರಣ ಇದೀಗ ಭಾರೀ ಸದ್ದು ಮಾಡ್ತಾ ಇದೆ. ರೆವಿನ್ಯೂ ಆಫೀಸರ್ಸ್ 6 ಮಂದಿ ಅಧಿಕಾರಿಗಳು ರಾತ್ರೋರಾತ್ರಿ ಜೈಲಿಗೆ ಹೋಗುವಂಥ ಒಂದು ಪರಿಸ್ಥಿತಿಗೆ ತಂದು ದೂಡಿರುವಂಥದ್ದು ಈ ಭೂ ಹಗರಣ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಭಾರತಿಯವರಿಂದ. ಭಾರತಿ, ಏನಿದು ಭೂ ಹಗರಣ? ಯಾವ ರೀತಿ ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿ ಸರ್ಕಾರಿ ನೌಕರರೇ ಈ ಒಂದು ಭೂ ಹಗರಣದಲ್ಲಿ ಭೂಮಿಯನ್ನ ಕಬ್ಜಾ ಮಾಡೋದಕ್ಕೆ ಹೊರಟಿದ್ರು ಅಂತ? ವಸಂತ್, ಹೌದು. ಸಾಲು ಸರ್ಕಾರದ ಮೇಲೆ ಮತ್ತು ಸರ್ಕಾರದ ಅಧಿಕಾರಿಗಳ ಮೇಲೆ ಭ್ರಷ್ಟಾಚಾರ ಮತ್ತು ಹಗರಣದ ಆರೋಪ ಮೊದಲಿಂದಲೂ ಕೂಡ ಕೇಳಿ ಬರ್ತಾ ಇದೆ. ಈಗ ಮತ್ತೊಂದು ಹಗರಣ ಬೆಳಕಿಗೆ ಬಂದಿರುವಂತದ್ದು. ಇದು ಸಾಕಷ್ಟು ಸದ್ದು ಮಾಡ್ತಿದೆ. ಯಾಕಂದ್ರೆ ಏಕಾಏಕಿ 6 ಅಧಿಕಾರಿಗಳನ್ನ ರಾತ್ರೋರಾತ್ರಿ ಜೈಲಿಗೆ ಕಳಿಸಿರುವಂತ ಸುದ್ದಿ ಕಂದಾಯ ಇಲಾಖೆಯಲ್ಲಿ ದೊಡ್ಡ ಮಟ್ಟದಲ್ಲೇ ಒಂದ್ ರೀತಿಯಾದಂತೆ ಬೆಚ್ಚಿ ಬೀಳುತ್ತಿದೆ ಅಂತ ಹೇಳ್ಬೋದು. ಯಾಕಂದ್ರೆ ಪ್ರಮುಖವಾಗಿ ಅದು ಒಟ್ಟು ಅದರಲ್ಲೂ 6 ಜನ ಅಧಿಕಾರಿಗಳನ್ನು ಇದೆಯಲ್ಲ, ಅದು ಸಾಕಷ್ಟು ಸದ್ದು ಮಾಡ್ತಿದೆ. ಪ್ರಮುಖವಾಗಿ ಬೆಂಗಳೂರಿನಲ್ಲಿ ನಡೆದಂತಹ ಬೃಹತ್ ಭೂ ಹಗರಣ ಇದು ಅದರಲ್ಲಿ ಕೂಡ ಇದು ಒಂದಾಗಿರುತ್ತೆ. ಅಂದ್ರೆ ಚುಂಚನಗಿರಿ ಮಠದ ಭೂಮಿಗೆ ಸೇರಿದಂತಹ ಒಂದು ಭೂಮಿಗೆ ಫೋರ್ಜರಿ ದಾಖಲೆಗಳನ್ನ ಸೃಷ್ಟಿಸಿ ಅದು ಒಂದು ಜಮೀನನ್ನ ಕಬ್ಜಾ ಮಾಡುವ ಪ್ರಯತ್ನ ಅಧಿಕಾರಿಗಳೇ ಅಂದ್ರೆ ಸರ್ಕಾರಿ ಅಧಿಕಾರಿಗಳಿಂದ ನಡೆದಿರುವಂತಹ ಒಂದು ಘಟನೆ ಇದು ಈಗ ತಾನೇ ಬೆಳಕಿಗೆ ಬಂದಿರುವಂತದ್ದು. ಅವ್ರನ್ನ ಈಗಾಗಲೇ 6 ಜನರನ್ನ ಕೂಡ ಬಂಧಿಸಲಾಗಿದೆ. ಪ್ರಮುಖವಾಗಿ ನಾನು ನೋಡೋದಾದ್ರೆ ಕೆಂಗೇರಿಯ ಡೆಪ್ಯೂಟಿ ತಹಶೀಲ್ದಾರ್ ರವಿ ಆಗಿರ್ಬೋದು, ರಾಮನಹಳ್ಳಿ ರೆವಿನ್ಯೂ ಇನ್ಸ್ಪೆಕ್ಟರ್ ಆಗಿರ್ಬೋದು, ಬೇಗೂರು ಡೆಪ್ಯೂಟಿ ತಹಶೀಲ್ದಾರ್ ಆಗಿರ್ಬೋದು, ಮತ್ತೆ ಈ ರೀತಿಯಾದಂತ ಅಂದ್ರೆ ವಿಲೇಜ್ ಅಕೌಂಟೆಂಟ್ ಸೇರಿ ಒಟ್ಟು 6 ಜನರನ್ನ ಈಗಾಗಲೇ ಬಂಧಿಸಿರುವಂತದ್ದು. ಇದು ಸಂಬಂಧಪಟ್ಟಂತೆ ಈಗಾಗಲೇ ತನಿಖೆ ಕೂಡ ಸರ್ಕಾರದ ಮಟ್ಟದಲ್ಲಿ ಆಗ್ತಿರ್ಬೋದು. ಬಟ್ ಕಂದಾಯ ಸಚಿವರು ಇದ್ರ ಬಗ್ಗೆ ಏನ್ ಹೇಳ್ತಾರೆ ಎಂಬುದು ಕೂಡ ಕುತೂಹಲ ಮೂಡಿಸಿರುವಂತದ್ದು. ಯಾಕಂದ್ರೆ ಪ್ರಮುಖವಾಗಿ ಹೊಸದಾಗಿ ಕಂದಾಯ ಇಲಾಖೆಯ ಸಚಿವರಾಗಿರುವಂತದ್ದು ಪರಮೇಶ್ವರ್, ಅವ್ರು ಯಾವ ರೀತಿ ಸರ್ಕಾರದಿಂದ ಆಗಿರ್ಬೋದು ಮತ್ತು ತಮ್ಮ ಇಲಾಖೆಯಿಂದ ಯಾವ ರೀತಿ ನಿರ್ಧಾರ ಮತ್ತು ತನಿಖೆಯನ್ನ ನಡೆಸ್ತಿರೋ ಎಂಬುದು ಕೂಡ ಸಾಕಷ್ಟು ಕುತೂಹಲ ಮೂಡಿಸಿದೆ. ಈ ಎಲ್ಲ ಅಧಿಕಾರಿಗಳು ರಿಯಲ್ ಎಸ್ಟೇಟ್ ನಲ್ಲಿ ಅಂದ್ರೆ ರಿಯಲ್ ಎಸ್ಟೇಟ್ ಹೊಂದಿರುವಂತಹ ಜೊತೆ ಇರುವಂತಹ ಅವ್ರ ಜೊತೆ ಸಂಬಂಧ ಒಂದು ಈ ರೀತಿಯಾದ ನಕಲಿ ದಾಖಲೆಗಳನ್ನು ಸೃಷ್ಟಿಸಿ ಒಂದು ಜಮೀನನ್ನ ಒಡೆಯುವ ಪ್ರಯತ್ನ ಅಧಿಕಾರಿಗಳಿಂದ ಆಗಿರುವಂತದ್ದು. ವಸಂತ, ಓಕೆ, ಧನ್ಯವಾದ ತಮ್ಮ ಮಾಹಿತಿಗಾಗಿ ಮಾರುತಿ.